ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ವಿಡಿಯೋಗೆ ಲೈಕೇ ಕೊಡ್ತಾ ಇಲ್ಲ. ಸೊ ಲೈಕ್ ಮಾಡಿ ವಿಡಿಯೋನ, ಆವಾಗ ನನಗೂ ಕೂಡ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ನಿಮಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಷನ್ನ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಯಾವುದೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬರಲಿ, ನೀವು ನನ್ನ ಚಾನಲಲ್ಲಿ ಆ ಥರ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನೀವು ಡೈಲಿ ನ್ಯೂಸ್ನ ಕೂಡ ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ. ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಅಲ್ಲೂ ಕುಕ್ಕಿಂಗ್ ವೀಡಿಯೋಸು, ಮಿನಿ ವ್ಲಾಗ್ಸ್, ಹಾಗೆ ಲೈಫ್ ಸ್ಟೈಲ್ ವೀಡಿಯೋಸ್ ಪ್ರತಿಯೊಂದು ಕೂಡ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲೂ ಕೂಡ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಅಪ್ಡೇಟ್ ಬಂದಿದೆ. ನಾನು ಕೆಲವೊಂದು ವಿಡಿಯೋಸ್ ನೋಡ್ತಾ ಇದ್ದೆ. ಆ ವಿಡಿಯೋದಲ್ಲಿ ಹೇಳ್ತಾ ಇದ್ರು, ಇವತ್ತು ಬೆಳಗಿಂದ 16ನೇ ಕಂತಿನ ಹಣ ಜಮೆ ಆಗ್ತಾ ಇದೆ, ಇವತ್ತು ಇಷ್ಟು ಜಿಲ್ಲೆಗೆ ಬಿಡುಗಡೆ ಆಗುತ್ತೆ, ನಾಳೆ ಇಷ್ಟು ಜಿಲ್ಲೆಗೆ ಅಂತ. ಖಂಡಿತವಾಗ್ಲೂ ಯಾವುದೇ ರೀತಿ ಆ ಥರ ನಂಬಕ್ಕೆ ಹೋಗ್ಬೇಡಿ. ಇನ್ನು ಹಣ ಅಂದರೆ ಬಿಡುಗಡೆ ಮಾಡಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಇವಾಗ 14ನೇ ತಾರೀಕಿಂದನೇ ಸಂಕ್ರಾಂತಿ ಹಬ್ಬದಿಂದ ಹಣನ ನಾವು ಜಮೆ ಮಾಡ್ತೀವಿ, 16ನೇ ಕಂತಿನ ಹಣ ಅಂತ. ಅದೊಂದೇ ಅಲ್ಲ, ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆ ಅಂಥವ್ರಿಗೂ ಕೂಡ ಈ ತಿಂಗಳು ಎಂಡಿಂಗ್ ಒಳಗೆ ನಾವೆಲ್ಲದೂ ಕೂಡ ಕ್ಲಿಯರ್ ಮಾಡ್ತೀವಿ. ಯಾರಿಗೆಲ್ಲ 14, 15ನೇ ಕಂತಿನ ಹಣ ಬಾಕಿ ಇದೆ ಅಥವಾ ನಿಮ್ಗೆ 16ನೇ ಕಂತಿನ ಹಣ ಬರಬೇಕಿತ್ತಂದರೆ ಅವ್ರಿಗೂ ಕೂಡ 14ನೇ ತಾರೀಕಿಂದ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಥರ ಬೇರೆ ಯೂಟ್ಯೂಬ್ ವೀಡಿಯೋಸ್ನೆಲ್ಲ ನೋಡಿ ನಂಬಕ್ಕೆ ಹೋಗ್ಬೇಡಿ. ಅಯ್ಯೋ ಹಣ ಜಮೆ ಆಗ್ತಿದೆಯಂತೆ, ನಮಗೆ ಯಾಕೆ ಇನ್ನೂ ಬಂದಿಲ್ಲ ಅಂತ ಸುಮ್ಮನೆ ಅನ್ನೆಸರಿ ಫೇಕ್ ನ್ಯೂಸ್ನ ಅವರು ತಿಳಿಸ್ತಿದ್ದಾರೆ. ದಯವಿಟ್ಟು ಯಾರೂ ನಂಬಕ್ಕೆ ಹೋಗ್ಬೇಡಿ. 14ನೇ ತಾರೀಕಿಂದ ಹಣ ಜಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇವಾಗ ಒಂದು ಹೊಸ ರೂಲ್ಸ್ ಏನಪ್ಪ ಬಂದಿದೆ ಗೃಹಲಕ್ಷ್ಮಿ ಹಣದ್ರ ಬಗ್ಗೆ ಅಂದರೆ, ಅವರಿಗೆ ಮಾತ್ರ ಇನ್ನು ಮುಂದೆ ಹಣ ಕೊಡ್ತೀವಿ. ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಪೆಂಡಿಂಗ್ ಹಣ, ಅಕಸ್ಮಾತ್ ನಿಮ್ಗೆ 13, 14, 15ನೇ ಕಂತಿನ ಹಣ ಬಂದಿಲ್ಲ, ಯಾಕಪ್ಪ ನಮ್ಗೆ ಬಂದಿಲ್ಲ ಅನ್ನೋರಿಗೆ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಈ ಕೆಲಸನ ಮಾಡಿದ್ದೀರಾ ಇಲ್ವಾ ಅಂತ. ಏನಪ್ಪ ಅಂತಂದರೆ, ನಿಮ್ಮ ಆಧಾರ್ನ ಅಪ್ಡೇಟ್ ಮಾಡಿಸ್ಬೇಕು. ನಿಮಗೆ ಸಾಕಷ್ಟು ಬಾರಿ ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ ಬಂದಿತ್ತು, ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು. 10 ವರ್ಷಕ್ಕಿಂತ ಜಾಸ್ತಿ ಆಗಿದೆ, ನೀವು ನಿಮ್ಮ ಆಧಾರ್ ಕಾರ್ಡ್ನ ಮಾಡಿಸಿ ಅಂದರೆ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕಂದ್ರೆ ಅಪ್ಡೇಟ್ ಮಾಡಿಸ್ಬೇಕು. ಹಾಗೆ ನಿಮ್ಮ ಬ್ಯಾಂಕ್ಗಳಿಗೆ ಲಿಂಕ್ ಮಾಡಬೇಕು, ನಿಮ್ಮ ಪ್ಯಾನ್ ಕಾರ್ಡಿಗೆ ಲಿಂಕ್ ಮಾಡಬೇಕು ಅಂತ ಕಂಪಲ್ಸರಿ ಮಾಡಿದರು. ಬಟ್ ತುಂಬ ಜನ ಅದನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಅಯ್ಯೋ ಅವ್ರೇನು ಹೇಳ್ತಿರ್ತಾರೆ, ಅದು ಮಾಡಿಸಿ ಇದು ಮಾಡಿಸಿ ಅಂತ, ನಮಗೇನು ಇದಕ್ಕೆ ಸಂಬಂಧ ಇಲ್ಲ ಅಂತ ಬಿಟ್ಟಿರ್ತಾರೆ. ಬಟ್ ಇದು ಕೇಂದ್ರ ಸರ್ಕಾರದ್ದಾಗಿದ್ರೂ ಕೂಡ ಇವಾಗ ಇದು ಗ್ಯಾರಂಟಿ ಯೋಜನೆ ಬಂದು ರಾಜ್ಯ ಸರ್ಕಾರದ್ದು. ಬಟ್ ಆಧಾರ್ ಕಾರ್ಡ್ ಏನೇ ಅಪ್ಡೇಟ್ ಬಂದರೂ ಅದು ಕೇಂದ್ರ ಸರ್ಕಾರದಿಂದ ಬರುವಂಥದ್ದು. ಹಾಗಾಗಿ ಈಗೇನಪ್ಪ ಹೊಸ ರೂಲ್ಸ್ ಮಾಡಿದ್ದಾರೆ ಅಂದರೆ, ನೀವು ಆಧಾರ್ ಕಾರ್ಡ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗಾಗಿರ್ಬೋದು ಅಥವಾ ನಿಮ್ಮ ಪ್ಯಾನ್ ಕಾರ್ಡಿಗಾಗಿರ್ಬೋದು ಲಿಂಕ್ ಮಾಡಿಲ್ಲ ಅಂತಂದರೆ, ಅಥವಾ ನೀವೇನಾರ ನಿಮ್ಮ ಆಧಾರ್ ಕಾರ್ಡ್ 10 ವರ್ಷ ಆಗಿದೆ ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಹೌದು, ಇವಾಗ ನಿಮ್ದು ಎಷ್ಟೇ ಪೆಂಡಿಂಗ್ ಇರಲಿ ಅಥವಾ ಯಾವುದೂ ಪೆಂಡಿಂಗ್ ಇಲ್ಲ, ನಮ್ಗೆ 16ನೇ ಕಂತಿಂದ ಒಂದೇ ಬರಬೇಕಾಗಿದೆ ಅಂದರೆ ಯಾರಿಗೂ ಕೂಡ ಬರೋದಿಲ್ಲ. ಸೊ ಚೆಕ್ ಮಾಡ್ಕೊಳ್ಳಿ, ನಿಮ್ಮದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಲಿಂಕ್ ಮಾಡಿದ್ದೀರಾ, ನಿಮ್ಮ ಪ್ಯಾನ್ ಕಾರ್ಡಿಗೆ ಲಿಂಕ್ ಮಾಡಿದ್ದೀರಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವೇನಾರ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಹಾಗೆ ಲಿಂಕ್ ನಿಮ್ಮ ಬ್ಯಾಂಕ್ ಅಕೌಂಟಿಗಳಿಗೆ ಲಿಂಕ್ ಮಾಡಿಸಿಲ್ಲ ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡು ನಿಮ್ಮ ಎಲ್ಲಿ ಬ್ಯಾಂಕ್ ಅಕೌಂಟ್ ಇದೆಯೋ ಅಲ್ಲಿ ಹೋಗಿ ಲಿಂಕ್ ಮಾಡಿಕೊಡ್ತಾರೆ. ದಯವಿಟ್ಟು ಕೆಲಸ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೂ ಕೂಡ ಗೊತ್ತಿದೆ, ಕಂಪಲ್ಸರಿಯಾಗಿ ರೇಷನ್ ಕಾರ್ಡ್ಗೆ ಪ್ರತಿಯೊಬ್ಬರದ್ದು ಕೂಡ KYC ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾವ್ಯಾವಾಗ ಏನೇನು ಅಪ್ಡೇಟ್ ಮಾಡ್ಸೋಕ್ಕೆ ಹೇಳ್ತಾರೋ ದಯವಿಟ್ಟು ಅಂಥ ಟೈಮಲ್ಲಿ ಮಾಡಿಸಿ. ಯಾಕಂದರೆ ನೀವು ಆವಾಗ ಮಾಡಿಸ್ದಲೇ ಬೇರೆ ಟೈಮಲ್ಲಿ ಮಾಡಿಸ್ತೀನಿ ಅಂತ ಹೋದರೆ ಮಾಡ್ಸೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇವಾಗಲೂ ಕೂಡ KYCಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಈ ಜನವರಿ 31ನೇ ತಾರೀಕುವರೆಗೂ ಟೈಮ್ ಇದೆ. KYC ಮಾಡಿಸಿಲ್ಲ ಅಂದರೆ ರೇಷನ್ ಕಾರ್ಡ್ KYC ಮಾಡಿಸಿ. ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಮಾಡಿಕೊಡ್ತಿದ್ದಾರೆ. APL BPL ಅಂತ್ಯೋದಯ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕಂದ್ರೆ ಮಾಡಿಸ್ಕೊಳ್ಳಿ. ಹಾಗೆ ಹೊಸದಾಗಿ ಮದುವೆ ಆಗಿರೋರು ಅಂಥವ್ರಿದ್ರೆ ಅವರಿಗೆ BPL ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಹೀಗೆ ಸಾಕಷ್ಟು ಅಪ್ಡೇಟ್ ಬರ್ತಿರುತ್ತೆ. ರೇಷನ್
ಕಾರ್ಡ್ ಬಗ್ಗೆ ಆಗಿರ್ಬೋದು, ಈ ಥರ ಆಧಾರ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ಅಥವಾ ಗ್ಯಾರಂಟಿ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನೀವು ಪ್ರತಿಯೊಂದು ಕೂಡ ತಿಳ್ಕೊಂಡು ಮಾಡಿಸ್ಬೇಕು. ಅವ್ರು ಯಾವ್ಯಾವಾಗ ಏನೇನು ಮಾಡೋಕ್ಕೆ ಹೇಳ್ತಾರೋ ಆ ಟೈಮಲ್ಲಿ ಮಾಡಿಲ್ಲ ಅಂದರೆ ನೆಕ್ಸ್ಟ್ ನಿಮಗೇ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಳ್ಳಿ. ಇವಾಗ ನಿಮಗೂ ಕೂಡ ಗೊತ್ತಿದೆ, ರೇಷನ್ ಕಾರ್ಡ್ ನೀವು ಪ್ರತಿ ಸತಿ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಏನು ರೇಷನ್ ತೊಗೋತಿರ್ತೀರ, ಇವಾಗ OTP ಸೇವೆ ಇಲ್ಲ. ನೀವೇನಿದ್ರು ಕೂಡ ತಮ್ಮ ಇಂಪ್ರೆಷನ್ ಕೊಟ್ಟೆ ರೇಷನ್ ತೊಗೋಬೇಕು. ಸೊ ತಮ್ಮ ಇಂಪ್ರೆಷನ್ ಕೊಡಬೇಕು ಅಂದರೆ KYC ಆಗಿರಲೇಬೇಕು. ಸೊ ಈ ಥರ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಸೊ ಒಂದು ನೀವು ಮಾಡಿಸಿಲ್ಲ ಅಂದರೆ ನಿಮ್ಗೆ ಇನ್ನೊಂದು ಕಡೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಏನೇ ಅಪ್ಡೇಟ್ ಬಂದರೂ ಕೂಡ ಮಾಡಿಸಿ. ಇದೇ ಥರ ಏನೇ ಸರ್ಕಾರದ ಅಪ್ಡೇಟ್ ಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು, ಹೆಲ್ಪ್ಫುಲ್ ಇತ್ತು, ನಮಗೆ ಮಾಹಿತಿ ಸಿಕ್ತು ಅಂತ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾಯಿರಿ. ಯೂಟ್ಯೂಬ್ ಶಾರ್ಟ್ಸ್ನ ನೋಡೋದು ಮಿಸ್ ಮಾಡಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.